ಜೀವನದ ಬಗ್ಗೆ ಅತಿಯಾಗಿ ಯೋಚನೆ ಮಾಡ್ತಿರ್ತೀವಿ. ಹೇಗಪ್ಪ ನಮ್ಮ ಗುರಿಗಳನ್ನ ತಲುಪೋದು, ನಾವು ಮುಂದೆ ಹೋಗೋದು, ಏನು ಮಾಡೋದು ಅನ್ನೋದು ಪ್ರತಿಯೊಬ್ಬರು ಮನಸ್ಸಲ್ಲಿ, ಒಂದು ಮನುಷ್ಯನ ಜೀವನದಲ್ಲಿ ಎಲ್ಲ ಇದ್ದೇ ಇರುತ್ತೆ. ಕಷ್ಟನೋ ಸುಖನೋ ನಮ್ಮ ಜೀವನದಲ್ಲಿ ಏನೇನು ಅಡೆತಡೆಗಳು ಬರ್ತವೋ ಅದೆಲ್ಲನೂ ಎದುರಿಸಿ ಬದುಕಿ ಮುಂದೆ ಹೋದ್ರೇ ನಮ್ಮ ಜೀವನಕ್ಕೆ ಒಂದು ದಾರಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಕಷ್ಟ ಬಂದಾಗ ಕುಗ್ಗಬಾರ್ದು, ಸುಖ ಬಂದಾಗ ಬೀಗಬಾರ್ದು. ಫಸ್ಟ್ ಆಫ್ ಆಲ್ ಯಾರಾದರೂ ನಮ್ಮ ಜೀವನದಲ್ಲಿ ಬಂದು ನಮ್ಗೆ ಯಾರಾದರೂ ಸಹಾಯ ಮಾಡ್ತಾರೆ ಅನ್ನೋದನ್ನ ಮಾತ್ರ ಅಂದ್ಕೊಬೇಡಿ. ಬೇರೆಯವರು ಸಹಾಯ ಮಾಡ್ತಾರೆ ಅನ್ನೋದನ್ನ ಬಿಟ್ಟು ನಿಮ್ಮ ಗುರಿ ನೀವು ತಲುಪೋವರೆಗೂ ನಿಮ್ಮ ಪ್ರಯತ್ನ ನೀವು ಪಟ್ಟರೆ ಆಗುತ್ತೆ. ನಾನೊಂದು ಮಾತು ಹೇಳ್ತೀನಿ, ಓದಿ ಎಜುಕೇಷನ್ ಮಾಡಿರೋರಿಗೆ ಒಂದೇ ಕೆಲಸ. ಅವ್ರ ಗುರಿ ಏನು ಅಂತಂದರೆ ಅವ್ರ ಕೆಲಸ ಏನಿರುತ್ತೆ ಅಷ್ಟು ಬಿಟ್ಟರೆ, ಏನಾದರೂ ಕಷ್ಟ ಅಂತ ಬಂದರೆ ಅವ್ರು ನಿಜವಾಗ್ಲೂ ಬೇರೆ ಕೆಲಸ ಮಾಡೋಕ್ಕೆ ಬರಲ್ಲ. ಅವ್ರಿಗೇನೂ ಗೊತ್ತಿರಲ್ಲ, ಅದೊಂದೇ ಅವ್ರಿಗೆ. ಓದದೆ ಹೋದವ್ರಿಗೆ ನಾನಾ ಕೆಲಸಗಳಿವೆ. ಹೆಂಗೆ ಅಂದರೆ ಕೆಲವರು ಅರ್ಧಂಬರ್ಧ ಓದಿರುತ್ತೆ ಅಂದರೆ ಅವ್ರು ಏನು ಬೇಕಾದರೂ ಕೆಲಸ ಮಾಡ್ತಾರೆ. ಯಾವುದೇ ಕಷ್ಟದ ಕೆಲಸಗಳಾದರೂ ಮಾಡಿ ಜೀವನ ಮಾಡೋ ಅಂದರೆ ಛಲ ಇರುತ್ತೆ ಅವ್ರಿಗೆ. ಎಜುಕೇಷನ್ ಮಾಡಿರೋರಿಗೆ ಅದೊಂದು ಕೆಲಸ ಬಿಟ್ಟರೆ ಬೇರೆ ಏನೂ ಗೊತ್ತಿರಲ್ಲ. ಫಸ್ಟ್ ಯಾವುದೇ ಕೆಲಸ ಆದರೂ ಮಾಡ್ತೀನಿ ಅನ್ನೋದನ್ನ ಕಲಿತ್ಕೊಂಡ್ರೆ ಜೀವನದಲ್ಲಿ ನೀನು ಎಷ್ಟೇ ಕಷ್ಟ ಬಂದರೂ ನೀನು ಎದುರಿಸ್ಬಿಟ್ಟು ಮುಂದೆ ಹೋಗ್ತೀಯ. ಇಲ್ಲಪ್ಪ ನನಗಿದು ಒಂದೇ ಕೆಲಸ, ನನಗೆ ಬೇರೆ ಕೆಲಸ ಮಾಡೋಕ್ಕೆ ಬರಲ್ಲ ಅಂತ ಅನ್ನಬಾರ್ದು. ನಾನು ಏನಾದರೂ ಮಾಡ್ತೀನಿ ಅಂದರೆ ಕೆಲವ್ರಿಗೆ ಎಷ್ಟು ತೀರ ಏನೂ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಆವಾಗ ನೀನು ಏನಾದರೂ ಮಾಡಲೇಬೇಕು. ನೀನೇನು ಮಾಡದೆ ಕೂತ್ಕೊಂಡ್ರೆ ಆಗಲ್ಲ. ನಿನ್ನ ಜೀವನ ಮುಂದೆ ಹೋಗಬೇಕು ಅಂದರೆ ನೀನು ಎಷ್ಟೇ ಕಷ್ಟ ಆದರೂ ಆ ಕೆಲಸ ಮಾಡಿ ನೀನು ಮುಂದೆ ಹೋಗಲೇಬೇಕು. ಇಲ್ಲಪ್ಪ ನಾನು ಆ ಥರ ಇದ್ದೆ, ನಾನು ಆ ಕೆಲಸ ಮಾಡೋಣ, ನನ್ನ ಕೈಲಿ ಆಗಲ್ಲ ಆ ಕೆಲಸ ಮಾಡೋಕ್ಕೆ ಅಂತ ಕೂತ್ಕೊಂಡ್ರೆ ನೀನು ಅಲ್ಲೇ ಕೂತ್ಕೊಬೇಕಾಗುತ್ತೆ. ಮುಂದೆ ಯಾವುದೇ ಕಾರಣಕ್ಕೂ ಹೋಗೋಕ್ಕಾಗಲ್ಲ. ಹಾಗಾಗಿ ಇವತ್ತಿನ ವಿಷಯ ನಿಮಗೆ ನಿಜವಾಗ್ಲೂ ತುಂಬ ಇಂಪಾರ್ಟೆಂಟ್ ಇದೆ. ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಯಾಕೆ ಅಂದರೆ ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಕಷ್ಟಗಳನ್ನ ಹೇಗೆ ಎದುರಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ತೊಗೊಂಬಂದಿದ್ದೀನಿ. ಕಷ್ಟನ ಯಾವುದೇ ಕಾರಣಕ್ಕೂ ತೋರಿಸ್ಕೊಳ್ಳಬಾರ್ದು, ನಮ್ಮ ಇಷ್ಟನ ಯಾವುದೇ ಕಾರಣಕ್ಕೂ ಹೇಳ್ಕೊಳ್ಳಬಾರ್ದು. ಯಾಕೆಂದರೆ ಕಷ್ಟಕ್ಕೆ ಕರುಣೆ ಇಲ್ಲ, ಇಷ್ಟಕ್ಕೆ ಬೆಲೆ ಇಲ್ಲ. ಕಷ್ಟ ಅಂತ ಹೋದರೆ ಯಾರೂ ನಮಗೆ ಸಹಾಯ ಮಾಡಲ್ಲ, ಯಾರೂ ಸಹಾಯ ಮಾಡಲ್ಲ ಫ್ರೆಂಡ್. ಫಸ್ಟ್ ಆಫ್ ಆಲ್ ಅದನ್ನು ನಾವು ಫಸ್ಟ್ ತಿಳ್ಕೊಬೇಕು. ಇವತ್ತಿನ ಕಾಲ ಹೆಂಗೆ ಅಂತ ಅಂದರೆ ಕಷ್ಟ ಅಂತ ಹೇಳಿದ್ರೆ ಸಾಕು, ಇನ್ನೊಬ್ರ ಜೊತೆ ಹೇಳ್ಕೊಂಡು ಹಾಡ್ಕೊಳ್ಳೋರೇ ಜಾಸ್ತಿ. ಯಾರು ನಿನಗೆ ಪ್ರೀತಿ ತೋರಿಸಲ್ಲ. ಇದು ಮೊದಲೇ ಮಾಯಾಲೋಕ. ಮನುಷ್ಯತ್ವಕ್ಕೆ ಮತ್ತು ಮಾನವೀಯತೆಗೆ ಬೆಲೆನೇ ಇಲ್ಲ. ನೋವಿಲ್ಲದೆ ಜೀವನ ಸಾಗಲ್ಲ, ಕಷ್ಟಪಡದೆ ಸುಖ ಸಿಗಲ್ಲ. ಬಿಟ್ಬಿಡ್ಬೇಕು. ಲೆಕ್ಕಕ್ಕೆ ಬರದೇ ಇರೋ ಜನಗಳ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಬಾರ್ದು. ಇವತ್ತೊಂದು ದಿನ ಹೆಂಗೆ ಅಂತಂದರೆ ನಾವು ಜನ ಅವ್ರು ಹಂಗಂತಾರೆ ಇವ್ರು ಹಿಂಗಂತಾರೆ ಅಂತ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ನಮ್ಮ ಜೀವನನ ನಾವೇ ಹಾಳು ಮಾಡ್ಕೊತಾ ಇದ್ದೀವಿ. ಚಿಂತೆಯಲ್ಲಿ ನಮ್ಮ ಜೀವನವನ್ನೇ ನಮ್ಮ ಜೀವನದಲ್ಲಿ ಯಾರು ಬರ್ತಾರೋ ಯಾರು ಹೋಗ್ತಾರೋ ಅವರಿಂದ ಒಂದೊಂದು ಪಾಠ ಕಲಿಯೋದಂತೂ ಸತ್ಯ. ನಿಜವಾಗ್ಲೂ ಒಬ್ಬೊಬ್ಬರು ಬಂದು ಹೋಗ್ತಾರೆ. ಅವ್ರ ಜೊತೆ ಇದ್ದಾಗ ನಾವು ಅವರು ಏನೇನು ಹೇಳಿರ್ತಾರೆ, ಏನೇನು ಮಾಡಿ ಹೋಗ್ತಾರೆ ಅನ್ನೋದ ಒಂದೊಂದು ವಿದ್ಯೆನ ಕಲ್ತಂಗೆ ಆಗಿತ್ತು. ಒಬ್ಬೊಬ್ಬರ ಜೊತೆಯಿಂದ ಹೇಳ್ಬೋದು, ಅನ್ಕೋಬೋದು. ಜೀವನದಲ್ಲಿ ನಾವು ಬದಲಾದರೆ ಮಾತ್ರ ನಮಗೆ ಒಳ್ಳೆಯದು. ಸಮಯನೇ ಬರುತ್ತೆ ಅಂತ ನಾವು ಕಾಯ್ಕೊಂಡು ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಭಾಳ ಕಷ್ಟ ಸ್ನೇಹಿತರೆ. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಮೊದಲು ಕಷ್ಟಪಡಬೇಕು, ಶ್ರಮ ಪಡಬೇಕು. ಆಗಲೇ ನಮಗೆ ಯಶಸ್ಸು ಲಭಿಸುವುದು. ಕಷ್ಟಪಡದೆ ಯಾರಿಗೂ ಯಶಸ್ಸು ಸಿಗಲ್ಲ. ನಾವೇನೇ ಕಷ್ಟಪಟ್ಟರು ಅದಕ್ಕೊಂದು ಬೆಲೆ ಸಿಗೋವರೆಗೂ ನಾವು ಶ್ರಮ ಪಡಲೇಬೇಕು. ಯಾವುದೇ ಕಾರಣಕ್ಕಾದರೂ ಸರಿ ನಮ್ಮ ಪ್ರಯತ್ನಗಳಲ್ಲಿ ಎಷ್ಟೇ ಸೋಲಾದರೂ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನು ಯಾವುದೇ ಕಾರಣಕ್ಕೂ ಮಾಡದೇ ಇರುವುದು ನಿಜವಾದ ಜೀವನದ ಸೋಲು. ನಮ್ಮ ಪ್ರಯತ್ನ ನಾವು ಪಟ್ಟಾಗಲೇ ನಮಗೆ ಬೆಲೆ ಸಿಗೋದು. ಈಗ ಪ್ರಯತ್ನ ಪಟ್ಟಾಗ ನಿನಗೆ ಆಗ್ತಿಲ್ಲ ಅಂತ ನೀನು ಅದನ್ನು ಬಿಟ್ಟು ಇಲ್ಲಪ್ಪ ನಾನು ಕುತ್ಕೊಂಡ್ಬಿಡ್ತೀನಿ, ನನ್ನ ಕೈಲಿ ಆಗಲ್ಲ ಅಂತ ಖಂಡಿತ ಕುತ್ಕೊಂಬಾರ್ದು. ಎಷ್ಟೇ ಸೋಲಾದರೂ ಪರವಾಗಿಲ್ಲ, ಒಂದಲ್ಲ ಒಂದಿನ ಗೆಲುವು ಅನ್ನೋದು ಸಿಕ್ಕೇ ಸಿಗುತ್ತೆ. ಆ ಗೆಲುವು ಸಿಗೋವರೆಗೂ ನಾವು ಹೋರಾಡ್ತಾನೆ ಇರಬೇಕು. ನಮ್ಮ ಹೋರಾಟ ಮುಂದೆ ನುಗ್ತಾನೆ ಇದ್ದರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗೇ ಆಗುತ್ತೆ. ಕಳೆದು ಹೋದ ಘಟನೆ ಮರಳಿ ಬರಲ್ಲ, ಮುಗಿದು ಹೋದ ಸಮಯ ಮತ್ತೆ ಬರುವುದಿಲ್ಲ. ಆಡಿದ ಮಾತಿಂದೆ ಎಷ್ಟೋ ಜನ ಏನೇನೋ ಮಾತಾಡಿರ್ತಾರೆ, ಅದ್ರ ಬಗ್ಗೆನ ನಾವು ತಲೆನೇ ಕೆಡಿಸ್ಕೊಬಾರ್ದು. ಕಳೆದೋದ ದಿನಗಳನ್ನು ನೆನೆಸ್ಕೊಂಡು ಬದುಕೋದಕ್ಕಿಂತ ಮುಂದೆ ಬರುವ ಸುಖವನ್ನು ನೋಡಬೇಕು. ಎಲ್ಲರಿಗೂ ಮಾದರಿಯಾಗಿ ಬೆಳೆಯೋದು. ಒಬ್ರಿಗೆ ಏನಾದರೂ ನಾವು ಒಂದು ತೋರಿಸ್ಬೇಕು ಅಂತಂದರೆ ನಮ್ಮ ಕೈಯಲ್ಲೇ ಇದೆ. ಎಂದಿಗೂ ನಮ್ಮ ಭರವಸೆ ಮೇಲೆ ನಂಬಿಕೆ ಇಡಬೇಕು. ನಮ್ಮ ಭರವಸೆ ಮೇಲೆ ನಂಬಿಕೆ ಇಟ್ಟರೆ ಅಂದರೆ ನಾವೇನು ಬೇಕಾದರೂ ಸಾಧನೆ ಮಾಡೋಕ್ಕೆ ಖಂಡಿತವಾಗ್ಲೂ ಮಾಡ್ಬೋದು. ಭಯ ಪಡಬಾರ್ದು. ಮೇಯ್ನ್ ಯಾರೂ ಭಯ ಪಡಬಾರ್ದು. ಭಯ ಪಟ್ಟರೆ ಯಾವುದೇ ಕಾರಣಕ್ಕೂ ಯಾವುದೂ ಆಗಲ್ಲ. ಹಾಡ್ಕೊಳ್ಳೋ ಜನಗಳು
ನಾವೆಲ್ಲ ಚೆನ್ನಾಗಾಗಿ ಒಂದು ಗುರಿ ತಲುಪಿ ಒಂದೇನೋ ಮುಂದೆ ಬಂದವ್ರೆ ಅಂದಾಗ ಆಗ ನಮ್ಮ ಮುಂದೆ ಬರ್ತಾರೆ. ಆವಾಗ ನಮ್ಮ ಅಣ್ಣ, ನನ್ನ ತಮ್ಮ, ನನ್ನ ಅಕ್ಕ, ತಮ್ಮ ಅಂತ ಹೇಳ್ಕೊಳ್ಳೋರು ಆವಾಗ ಜನ. ಕಷ್ಟಕ್ಕೆ ಯಾರೂ ಬರಲ್ಲ. ಇವತ್ತು ಚೆನ್ನಾಗಿದ್ರೆ ಮಾತ್ರ. ಒಂದು ಗಾದೆ ಇದೆಯಲ್ಲ, ಸಕ್ಕರೆ ಇರೋ ಕಡೆನೇ ಇರುವೆ ಮುತ್ಕೊಂತು ಅಂತಾರಲ್ಲ, ಹಾಗೆ ನಿಜವಾಗ್ಲೂ ಸಿಹಿ ಎಲ್ಲಿರುತ್ತೆ ಅಲ್ಲಿಗೆ ಜನಗಳು ಬರೋದು. ಆ ಜನಗಳು ಬುದ್ಧಿಗಳೇ ಅಷ್ಟು. ಆ ಜನಗಳ ಚಿಂತೆ ಬಿಡಬೇಕು. ನಾವು ಚೆನ್ನಾಗಿದ್ರೆ ಎಲ್ಲ ನಮ್ಮ ಹಿಂದೆ ಬರ್ತಾರೆ. ಹಂಗಾಗಿ ಇವತ್ತೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಈ ಮಾತನ್ನು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೋ ಜನ ತುಂಬ ಶ್ರಮ ಪಡ್ತಾರೆ. ಮನುಷ್ಯನಿಗೆ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಯಾರು ಕಷ್ಟ ಇಲ್ಲ ಗುರು. ಎಂತೆಂಥ ಕೋಟ್ಯಾಧಿಪತಿಗೂ ಕಷ್ಟ ಬರುತ್ತೆ. ಯಾರೇ ಆದರೂ ಅಷ್ಟೇ ಒಂದು ತಿಳ್ಕೊಬೇಕು, ಕಷ್ಟ ಬಂದಾಗ ಕುಗ್ಗಬಾರ್ದು, ಸುಖ ಬಂದಾಗ ಬೀಗಬಾರ್ದು. ಇದನ್ನು ತಿಳ್ಕೊಂಡು ಅರಿತು ಬದುಕೋನೇ ನಿಜವಾದ ಮನುಷ್ಯತ್ವನ ಉಳಿಸ್ಕೊಂಡಿರೋ ಒಂದು ಮನುಷ್ಯ ಅಂತ ಹೇಳ್ಬೋದು. ಯಾಕೆ ಅಂದರೆ ಒಬ್ಬೊಬ್ಬರಿಗೆ ಏನಾದರೂ ಸಿಕ್ಬಿಟ್ರೆ ಅದೇನೋ ಹೇಳ್ತಾರಲ್ಲ, ಅರ್ಧ ರಾತ್ರಿಲಿ ಐಶ್ವರ್ಯಂಗೆ ಕೊಡೆ ಹಿಡಿದ್ರಂತೆ ಅನ್ನಂಗೆ ಆಗ್ಬಿಡುತ್ತೆ. ಒಂದು ಗಾದೆ ಮಾತು ಇದೆಯಲ್ಲ, ಆ ಥರ ಆಗುತ್ತೆ. ಯಾವತ್ತೇ ಆಗಲಿ ಯಾರೇ ಆದರೂ ಅಷ್ಟೇ, ಒಂದು ಮನುಷ್ಯ ಒಂದು ತೂಕದಲ್ಲಿ ಬದುಕಿದ್ರೆ ಅವ್ರ ಜೀವನ ಸಾರ್ಥಕವಾಗಿರುತ್ತೆ. ಏನೂ ಇಲ್ಲ ಅಂತ ಆಡ್ಕೊಳ್ಳೋದನ್ನ ಬಿಡಬೇಕು. ಅವ್ರ ಹತ್ರ ಅದೇ ಅನ್ನೋದನ್ನ ನಾವು ಚಿಂತಿಸುತ್ತಾ ಬಿಡಬೇಕು. ಮನುಷ್ಯ ಅಂದಮೇಲೆ ಮೇಲು ಕೀಳು ಅನ್ನೋದು ಇದ್ದೇ ಇರುತ್ತೆ. ಅಂದರೆ ಒಬ್ರ ಹತ್ರ ಇರುತ್ತೆ, ಒಬ್ರ ಹತ್ರ ಇರಲ್ಲ. ಅದು ಅವರವರ ಪಡ್ಕೊಂಬಂದಿರೋದು ಅಂತಲೇ ಹೇಳ್ಬೋದು. ಹಂಗಾಗಿ ಕಷ್ಟ ಅನ್ನೋದು ಎದುರಿಸೋದು ನಿಂತ್ಕೊಂಡ್ರೇ ನಮ್ಮ ಮುಂದಿನ ಜೀವಕ್ಕೆ ಒಂದು ಸುಖಕರಕ್ಕೆ ದಾರಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನನಗೆ ಇವತ್ತು ತುಂಬ ಜನ ಕೇಳ್ತಾಯಿದ್ರಿ, ಮೋಟಿವೇಶನ್ ವಿಡಿಯೋ ನೀವು ಫಸ್ಟು ಮಾಡ್ತಾಯಿದ್ರಿ ಜಾಸ್ತಿ ಮೇಡಮ್, ಇವಾಗ ಯಾಕೆ ಆ ಥರ ವಿಡಿಯೋಗಳನ್ನ ನೀವು ಮಾಡ್ತಾನೆ ಇಲ್ಲ ಅಂತ. ಅಂದರೆ ಮಾಡಬೇಕು ಅಂತಂದರೆ ಕೆಲವ್ರಿಗೆ ಇಷ್ಟ ಆಗಲ್ಲ ಆ ಥರ ಮಾಡೋ ವಿಡಿಯೋಗಳು. ಒಬ್ಬೊಬ್ಬರು ಏನೇನೋ ಮಾತಾಡ್ತಿರ್ತಾರೆ, ಏನಪ್ಪ ಇವಳು ಈ ಥರ ವಿಡಿಯೋಗಳನ್ನ ಹಾಕ್ತಿರ್ತಾಳೆ ಅಂತ. ಹಂಗಾಗಿ ನಾನು ವಿಡಿಯೋಗಳನ್ನ ಸ್ವಲ್ಪ ಕಮ್ಮಿ ಮಾಡಿದ್ದೆ. ನನಗೇನಾದರೂ ಮಧ್ಯೆ ಏನಾದರೂ ಅನಿಸಿದ್ರೆ, ನನಗೇನಾದರೂ ವಿಷಯ ನಿಮಗೆ ಶೇರ್ ಮಾಡಬೇಕು ಅಂತಂದರೆ ಇನ್ಮೇಲೆ ಈ ಥರ ಮಧ್ಯೆ ಒಂದೊಂದು ವಿಡಿಯೋನ ಹಾಕ್ತಾ ಇರ್ತೀನಿ. ಹೀಗೆ ನೋಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇದ್ದೇ ಇರುತ್ತೆ ಅಂತ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.